ಎಲ್ರಿಗೂ ನಮಸ್ಕಾರ. ಮತ್ತೊಂದು ರೆಸಿಪಿ. ಇಲ್ಲಿ ನೋಡ್ರಿ, ನಾನು ಕ್ಯಾಪ್ಸಿಕಮ್ ಕರಿ ಮಾಡತ್ತೀನಿ ಇವತ್ತು. ಕ್ಯಾಪ್ಸಿಕಮ್ ಕರಿ ಮಾಡೋದು ಭಾಳ ಅಂದ್ರೆ ಭಾಳ ಈಸಿಯಾಗೈತೆ ನೋಡ್ರಿ. ಇಲ್ಲಿ ಬಂದು ನೋಡ್ರಿ, ನಾವು ಒಂದು 4 ಕ್ಯಾಪ್ಸಿಕಮ್ನ ಹಿಂಗೆ ಉದ್ದಕ್ಕೆ ಸಣ್ಣ ಇದನ್ನಾಗಿ ಒಂದು ಸ್ವಲ್ಪ ಇದನ್ನು ಉದ್ದಕ್ಕನ ಕಟ್ ಮಾಡಿ ಇಟ್ಕೊಂಡಿನಿ. ಜಾಸ್ತಿ ದಪ್ಪ ಇಲ್ಲ, ಅಷ್ಟೇ ಮೀಡಿಯಮ್ ಸೈಜ್ ಇದೆ ನೋಡ್ರಿ. ಸ್ವಲ್ಪ ತೆಳಗಿದ್ರೂ ಇನ್ನೂ ಟೇಸ್ಟ್ ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ಕರಿ. ಇಲ್ಲಿ ನೋಡ್ರಿ, ಫಸ್ಟ್ ನಾನು ಫ್ರೈ ಪ್ಯಾನ್ ಇಟ್ಕೊಂಡು ಕ್ಯಾಪ್ಸಿಕಮ್ ತೊಳೆದು ಕಟ್ ಮಾಡಿ ಇಟ್ಕೊಂಡೀನಿ. ಇದನ್ನು ಬಂದುಬಿಟ್ಟು ಈಗ ಫ್ರೈ ಮಾಡೋಕ್ಕೆ ಹಾಕತ್ತೀನಿ. ನೋಡಿರಿ, ಕ್ಯಾಪ್ಸಿಕಮ್ ಫ್ರೈ ಮಾಡೋಕ್ಕೆ ಹಾಕ್ಕೊಂಡು ಇಲ್ಲಿ ಬಂದುಬಿಟ್ಟು ನೋಡಿರಿ, ನಾನು 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡೀನಿ, ಮತ್ತು 1 ಈರುಳ್ಳಿ, 1 ಶೇಂಗಾ, ಮತ್ತು ಗರಂ ಮಸಾಲ, ಮತ್ತು ಇಲ್ಲಿ ನೋಡಿರಿ ಕೊತ್ತಂಬರಿ ತೊಗೊಂಡೀನಿ. ನಿಮ್ಮ ಗರಂ ಮಸಾಲ ಯಾವುದಾದ್ರೂ ಯೂಸ್ ಮಾಡಿಕೊಡ್ರಿ. ನಮ್ಮ ಮನೇಲಿ MTR ನಾವು ಯೂಸ್ ಮಾಡೋದು. ಇಲ್ಲಿ ನೋಡಿರಿ, ನಾನು 1 ಪಲಾವ್ ಎಲೆ ತೊಗೊಂಡೀನಿ, ಮತ್ತು ಬಿಳಿ ಎಳ್ಳು ಮತ್ತು ಕೊತ್ತಂಬರಿ ಕಾಳು. ಇವನ್ನೆಲ್ಲ ಇವಾಗ ಏನು ಮಾಡ್ಕೋತೀನಿ, ಫ್ರೈ ಮಾಡ್ಕೋತೀನಿ. ಇದನ್ನ ಸ್ವಲ್ಪ ಎಣ್ಣೆಯಾಗಿ ಇದನ್ನು ಒಂಚೂರು ಎಲ್ಲನೂ ಹಾಕಿಬಿಟ್ಟು ಫ್ರೈ ಮಾಡ್ಕೋತೀನಿ. ಈಗ ಫಸ್ಟ್ ಇದನ್ನು ಫ್ರೈ ಮಾಡ್ಕೋಷ್ಟರಲ್ಲಿ ಇದನ್ನು ನಾವು ಒಂದು ಸೈಡಿಗೆ ಫ್ರೈ ಮಾಡಿ ತಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡಿರಿ, ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಆಮೇಲೆ ನೋಡಿರಿ, ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಳತ್ತೀನಿ ಈ ಕಡೆ ಸೈಡ್. ಈ ಕಡೆ ಬಂದುಬಿಟ್ಟು ಇದು ಏನು ಮಸಾಲೆ ಐತಲ್ಲ ಇದನ್ನು ಫ್ರೈ ಮಾಡ್ಕೊತೀನಿ. ಮಸಾಲೆಗೆ ನೋಡಿರಿ, ಇಲ್ಲಿ ಏನೇನು ಕೊತ್ತಂಬರಿ ಕಾಳು ಮತ್ತು ಪಲಾವ್ ಎಲೆ ಮತ್ತು ಸ್ವಲ್ಪ ಇದು ಪಲಾವ್ ಎಲೆ, ಇವೆಲ್ಲ ಮಸಾಲೆನ ಫಸ್ಟು ನೋಡಿರಿ, ಶೇಂಗಾ ತೊಗೊಂಡೇನಲ್ಲ, ಫಸ್ಟ್ ಇದನ್ನು ಹಾಕ್ತೀನಿ ಒಗ್ಗರಣೆಗೆ. ಒಂದು ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕಲ್ಲ ಇದು. ಶೇಂಗಾ ಒಂದು ಸ್ವಲ್ಪ ಹಸಿ ಬಿಸಿ ಆಗಿಬಿಡ್ತದೆ, ಮತ್ತು ಮ್ಯಾಲೆ ಹಾಕಾತ್ರ ಒಗ್ಗರಣೆಗೆ ಇದಕ್ಕೆ ಜಾಸ್ತಿ ಬಿಸಿ ಇದ್ದಾಗ ಶೇಂಗಾ ಹಾಕ್ಕೊಂಡ್ರೆ ಚಲೋ. ಒಂದು ಸ್ವಲ್ಪ ತೊಗೊಂಡೇನಿ, ಜಾಸ್ತಿ ಏನಿಲ್ಲ ಶೇಂಗಾ. ಈಗ ಬಂದ್ಬಿಟ್ಟು ನೋಡ್ರಿ, ಇದು ಮಸಾಲೆನ ಇದನ್ನು ಹಾಕ್ಕೊಳತ್ತೀನಿ. ಬೇಗ ಹೋಗ್ತೈತಿ, ಸ್ವಲ್ಪ ಫಾಸ್ಟಾಗಿ ಮಾಡಿಕೊಡ್ರಿ. ಯಾಕಂದ್ರೆ ಕೊತ್ತಂಬರಿ ಕಾಳು ಮತ್ತು ಇವೇನು ಎಳ್ಳು ಅದಾವಲ್ಲ, ಸ್ವಲ್ಪ ಬೇಗ ಇದನ್ನು ಹಾಕ್ತಾವೆ. ಬಿಳಿ ಎಳ್ಳು ತೊಗೊಂಡಿನಿ. ಇದು ಮಸಾಲೆದು ಇದಕ್ಕೆ ನಂಗೆ ಗೊತ್ತಿಲ್ಲ ಏನು ಅಂತಾರಂತೇಳಿ. ಮಸಾಲೆ ಪ್ಯಾಕೆಟು ಬಂದಿರುತ್ತಲ್ಲ, ಅದು ಹುಣಸೆ ಹೆಂಗಿರುತ್ತೆ. ನೋಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗತ್ತೈತಿ. ಈಗ ಬಂದು ಈರುಳ್ಳಿ ಹಾಕ್ಕೊಳತ್ತಂತ ಫ್ರೈ ಮಾಡ್ಕೊಳಕ್ಕೆ. ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಲೆ ಅಂತಂದರೆ ಟೊಮ್ಯಾಟೊ ನಿಮ್ಮ ಇಷ್ಟ, ನೀವು ಫ್ರೈ ಮಾಡಿ ಹಾಕ್ಕೋತೇನಂದ್ರೆ ಹಾಕ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಹಂಗೆ ಡೈರೆಕ್ಟಾಗಿ ಟೊಮ್ಯಾಟೊನ ಮಿಕ್ಸಿಗೆ ಹಾಕ್ಕೋಬೋದು. ನಾನಿಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ಕೋತೀನಿ. ಇಲ್ಲಿ ನೋಡ್ರಿ, ಕ್ಯಾಪ್ಸಿಕಮ್
ಎಲ್ಲನೂ ಫ್ರೈ ಮಾಡ್ಕೊಂಡು ಈರುಳ್ಳಿ ಟೊಮೆಟೊ ಮತ್ತು ಮಸಾಲೆ ಐಟಮ್ ಏನೈತಿ ಎಲ್ಲನೂ ಫ್ರೈ ಮಾಡ್ಕೊಂಡು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿರಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ಒಣ ಖಾರ, ಸ್ವಲ್ಪ ಮಸಾಲೆ, ಗರಂ ಮಸಾಲ ತೊಗೊಂಡೀನಿ. ಅದನ್ನು ಎಲ್ಲನೂ ಇವಾಗ ಮಿಕ್ಸಿಗೆ ಹಾಕೋತೀನಿ. ಒಂಚೂರು ಇಷ್ಟು ಕೊತ್ತಂಬರಿ ಹಾಕೋತೀನಿ. ಎಲ್ಲನೂ ಇವಾಗ ಮಿಕ್ಸಿಗೆ ಹಾಕೋತೀನಿ. ಇಲ್ಲಿ ನೋಡಿರಿ, ಇದು ಇಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಫುಲ್ಲು ನುಣ್ಣಗೆ ರುಬ್ಕೋಬೇಕು. ಈಗ ಬಂದುಬಿಟ್ಟು ಒಗ್ಗರಣೆಗೆ ನೋಡಿರಿ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಅದ್ರಾಗ ಬಂದುಬಿಟ್ಟು ಇವು ಕ್ಯಾಪ್ಸಿಕಮ್ ಏನಿರ್ತಾವೆ ಮಸಾಲೆ ಏನಿರ್ತೈತಿ ಇದನ್ನು ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ಕೈಲಿ ಇದನ್ನು ಮಾಡಿ ಹಾಕ್ತೀನಿ. ನಾವು ಮಾಡಿದ್ದೇನೆ. ಇಲ್ಲಿ ನೋಡಿರಿ, ಕಾಬೂಲ್ ಕಡಲೆಕಾಳನ್ನ ಮತ್ತು ಒಗ್ಗರಣೆಗೆ ಪೇಸ್ಟ್ ಹಾಕಿದ್ನೆಲ್ಲ ಅದು ಆಗಿದ ತಕ್ಷಣ ಅಂದ್ರೆ ಕ್ಯಾಪ್ಸಿಕಮ್ ಹಾಕ್ಕೊಂಡೆ. ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದಾದ್ಮೇಲೆ ಅಂದರೆ ಇವು ಕಾಬೂಲ್ ಕಡಲೆಕಾಳು ಇದ್ವು, ನೆನೆ ಇಟ್ಟಿದ್ವು, ಅವನ್ನ ಹಾಕ್ಕೊಂಡಿನಿ. ಓಕೆ, ನಿಮ್ಮ ಮನೇಲಿ ಏನಾದರೂ ಇಲ್ಲ ಅಂತಂದ್ರೆ ಓಕೆ ಅದನ್ನೇ ಮಾಡಿರಿ. ಇಲ್ಲ ಅಂತಂದ್ರೆ ನಿಮ್ಮ ಇಷ್ಟ ಹಾಕ್ಕೋತಿದ್ರೆ ಹಾಕ್ಕೊಳ್ರಿ. ನಾನು ಸುಮ್ಮನೆ ಮನೇಲಿ ನೆನೆ ಇಟ್ಟಿದ್ದು ವೇಸ್ಟ್ ಆಗಬಾರ್ದು ಅಂತ ಹಾಕ್ಕೊಂಡಿನಿ. ಇದಕ್ಕಂತ ಏನು ನೆನೆ ಇಟ್ಟಿಲ್ಲ, ಈ ಕರಿ ಮಾಡೋಕ್ಕಂತೇಳಿ. ನಿಮ್ಮ ಆಪ್ಷನಲ್ಲ ಇದ್ರೆ ಹಾಕ್ಕೋಬೋದು. ಈಗ ನೋಡಿರಿ, ಜಾರ್ನಾಗ ಉಳ್ದಿತ್ತಲ್ಲ ಮಸಾಲೆ, ಅದಕ್ಕೆಲ್ಲ ಫುಲ್ ನೀರು ಹಾಕ್ಬಿಟ್ಟು ಕುದಿಯೋಕೆ ಹಾಕೋಣ. ಈಗ ಇಲ್ಲಿ ನೋಡಿರಿ, ಪೂರ್ತಿಯಾಗಿ ಎಷ್ಟು ಚೆನ್ನಾಗಿ ನೀರೆಲ್ಲ ಇದನ್ನಾಗೈತಿ ಕುದ್ದಿತ್ತಲ್ಲೇ. ಈಗ ಇದನ್ನು ಸರ್ವ್ ಮಾಡ್ಕೊಳ. ನೋಡಿ ಎಷ್ಟು ಚೆನ್ನಾಗಿ ಕರಿ. ಮಸ್ತ್ ಟೇಸ್ಟ್ ಆಗ್ತೈತಿ. ನಾ ಇಲ್ಲಿ ಹಿಟ್ಟಿನ ದೋಸೆ ಮಾಡೀನಿ. ಹಿಟ್ಟಿನ ದೋಸೆ ಜೊತೆ ಮಸ್ತ್ ಟೇಸ್ಟ್ ಅದ ಕರಿ. ಸೊ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹೆಂಗಾಗೈತೆ ಅಂತ ಕಮೆಂಟ್ ಒಂದು ಮಾಡಿರಿ.